ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಸಪ್ತಮ ಸ್ಥಾನ ಮೇಷರಾಶಿಯಲ್ಲಿ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ದೈಹಿಕ ಆರೋಗ್ಯದಲ್ಲಿ ಆಗ್ಬೋದು, ಮಾನಸಿಕ ಆರೋಗ್ಯದಲ್ಲಿಯೂ ನಿಮಗೆ ಇನ್ನರ್ ಸ್ಟ್ರೆಂತ್ ಇರಲಿದೆ. ಏಕೆಂದರೆ ತೃತೀಯ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ತೃತೀಯ ಸ್ಥಾನವನ್ನು ಮತ್ತು ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಒಳ ಮನಸ್ಸು ಮತ್ತು ನಿಮ್ಮ ಆರೋಗ್ಯ ಈ 2 ವಿಷಯಗಳಲ್ಲಿಯೂ ಈ ಗ್ರಹಗಳ ಪ್ರಭಾವ ಒಳ್ಳೆ ರೀತಿ ಇದೆ. ಸಪ್ತಮ ಸ್ಥಾನದಲ್ಲಿ ಶುಕ್ರ ಸಂಚರಿಸುವಾಗ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ನೀಡುತ್ತಾರೆ. ಇತರರೊಂದಿಗೆ ಮಾತನಾಡುವಾಗ ವ್ಯವಹರಿಸುವಾಗ ಒಳ್ಳೆ ರೀತಿಯಲ್ಲಿ ನಿಮ್ಮ ಕಾರ್ಯಾನುಕೂಲಗಳು ಆಗುವಂತೆ ಸಪ್ತಮ ಅಂದರೆ ವ್ಯಾಪಾರ ವ್ಯವಹಾರ ಪಾರ್ಟ್ನರ್ ಪಾಲುದಾರಿಕೆಯ ವಿಷಯವೂ ಆಗಿರೋದ್ರಿಂದ ಆ ವಿಷಯಗಳಿಗೆ ಕಾರ್ಯಾನುಕೂಲಗಳ ಆಗುವಂತೆ, ಒಳ್ಳೆಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂತೆ, ಎದುರಾಳಿಯನ್ನು ಆಕರ್ಷಿಸುವಂತೆ ಶುಕ್ರನ ಪ್ರಭಾವವು ಆಗಲಿದೆ. ಶುಕ್ರ ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಶುಕ್ರ ಪ್ರತಿಭೆಗೆ ಕಾರಕ ಗ್ರಹ. ಈ ಗ್ರಹ ನಿಮ್ಮ ರಾಶ್ಯಾಧಿಪತಿಯು ಆಗಿರೋದ್ರಿಂದ ನೀವು ವಿಷಯಗಳನ್ನು ವ್ಯಕ್ತಪಡಿಸುವಾಗ ಓವರ್ ಎಕ್ಸ್ಪೋಸನ್ನು ಮಾಡದಿದ್ದರೆ ಇನ್ನು ಎಲ್ಲ ವಿಷಯಗಳಲ್ಲಿಯೂ ಶುಕ್ರ ಪ್ರಭಾವ ನಿಮಗೆ ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಇಲ್ಲಿ ಪ್ರಭಾವ ಆಗುತ್ತೆ. ಈ ಸ್ಥಾನವನ್ನು ಸೂರ್ಯಗ್ರಹ ಪ್ರವೇಶ ಮಾಡೋದ್ರಿಂದ ಸಪ್ತಮದಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹಗಳ ಕಂಜಕ್ಷನ್ ಆಗೋದ್ರಿಂದ ಸಪ್ತಮದಲ್ಲಿ ಸೂರ್ಯ ಸಂಚರಿಸುವಾಗ ಪರ್ಸನಲ್ ಈಗೋ ಅನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ರಿಲೇಶನ್ಶಿಪ್ ವಿಷಯಗಳಲ್ಲಿ ಪತಿ ಪತ್ನಿ ಬಾಳ ಸಂಗಾತಿಯ ವಿಷಯದಲ್ಲಿ ನಿಮ್ಮ ಸಂಬಂಧವನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ಈಗೋ ಅನ್ನೋದು ಏನಿರುತ್ತೆ ಇದು ಸಂಬಂಧದ ಒಳಗಡೆ ಬರಬಾರ್ದು, ನಾನು ಅನ್ನುವಂತಹ ವಿಷಯ ಬರಬಾರ್ದು. ಇನ್ನು ಇತರರೊಂದಿಗೆ ವಿನಯದಿಂದ ನಡೆದುಕೊಳ್ಬೇಕಾಗತ್ತೆ. ಸೂರ್ಯಗ್ರಹ ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಸೂರ್ಯನಿಗೆ ನಿಮ್ಮ ಜನ್ಮ ರಾಶಿ ನೀಚ ರಾಶಿ ಆಗಿರೋದ್ರಿಂದ ನಿಮ್ಮ ಹೈಯರ್ ಅಥಾರಿಟಿ ಪರ್ಸನ್ ಯಾರೇ ಆಗಿರಬಹುದು, ನಿಮ್ಮ ತಂದೆ ಆಗ್ಬೋದು, ಗುರುಗಳಾಗ್ಬೋದು, ಅಥವಾ ನಿಮ್ಮ ಮೆಂಟರ್ ಆಗ್ಬೋದು, ಯಾರೇ ಅಧಿಕಾರಿಗಳು ಬಾಸ್ ಯಾರೇ ಆಗ್ಬೋದು, ಅವರೊಂದಿಗೆ ವಿನಯತೆಯಿಂದ ನಡೆದುಕೊಳ್ಳುವುದನ್ನು ನೀವು ಮಾಡಬೇಕಾಗುತ್ತೆ. ಏಕೆಂದರೆ ಈ ಗ್ರಹ ನಿಮ್ಮ ರಾಶಿಯನ್ನು
ವೀಕ್ಷಣೆ ಮಾಡೋದ್ರಿಂದ. ಇನ್ನು ಉದ್ಯೋಗದ ಸಂಬಂಧಪಟ್ಟಂತೆ ಉದ್ಯೋಗ ಅಭಿವೃದ್ಧಿಯು ಆಗುತ್ತೆ. ಏಕೆಂದರೆ ನಿಮ್ಮ ರಾಶಿಯನ್ನ ಬಹುಗ್ರಹಗಳು ವೀಕ್ಷಣೆ ಮಾಡ್ತಾರೆ. ಅಂದರೆ ಸೂರ್ಯಗ್ರಹ ಸಪ್ತಮದಿಂದ ಈ ಮಾಸದಲ್ಲಿ ವೀಕ್ಷಣೆ ಮಾಡಲಿದ್ದು, ಕುಜಗ್ರಹ ಷಷ್ಠ ಸ್ಥಾನದಿಂದ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡಲಿದ್ದು, ಗುರುಗ್ರಹ ನವಮ ಸ್ಥಾನದಿಂದ ವೀಕ್ಷಣೆ ಮಾಡಲಿದ್ದು, ರಾಹುಗ್ರಹ ನಿಮ್ಮ ರಾಶಿಯನ್ನ ಅಂದರೆ ಪಂಚಮ ಸ್ಥಾನದಿಂದ ವೀಕ್ಷಣೆ ಮಾಡಲಿದ್ದು, ಮತ್ತು ರಾಶ್ಯಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡಲಿದ್ದು, ಪಂಚಗ್ರಹಗಳ ವೀಕ್ಷಣೆಯು ನಿಮ್ಮ ಜನ್ಮ ರಾಶಿಯ ಮೇಲೆ ಆಗೋದ್ರಿಂದ ನಿಮಗೆ ಬಹುದೊಡ್ಡದಾದಂತಹ ಜೀವನದಲ್ಲಿ ನೀವು ಯಾವುದೋ ಒಂದು ಆಲೋಚನೆಗಳನ್ನು ಮಾಡುವಂತೆ, ವಿಶಿಷ್ಟವಾಗಿ ರಹಸ್ಯವಾಗಿ ಪ್ರಯತ್ನ ಪಡುವಂತೆ, ರಹಸ್ಯವಾಗಿ ಆಲೋಚನೆ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. ತುಲಾರಾಶಿಯವರು ಸರಿಯಾದಂತಹ ಯೋಚನೆಗಳನ್ನು ಮಾಡ್ತೀರ. ನಿಮ್ಮ ಒಂದು ಸಾಧಕ ಬಾಧಕಗಳನ್ನು ನೀವು ನ್ಯಾಯವಾಗಿ ಪರಿಶೀಲನೆ ಮಾಡಿ ಜೀವನದಲ್ಲಿ ನಿಮ್ಮ ಮಾರ್ಗಗಳನ್ನು ಕಂಡುಕೊಳ್ಳುವುದಕ್ಕೆ ಆಲೋಚಿಸ್ತೀರ. ಈ ರಹಸ್ಯ ಸ್ಥಾನಾಧಿಪತಿಯು ಶುಕ್ರಗ್ರಹವೇ ಆಗಿರೋದ್ರಿಂದ ಮತ್ತು ಬೆಳಕಿನ ಗ್ರಹ ಸೂರ್ಯಗ್ರಹವೇ ಆಗಿರೋದ್ರಿಂದ ಈ ಗ್ರಹಗಳೆಲ್ಲವೂ ನಿಮ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ನೀವು ತೆರೆಮರೆಯಲ್ಲಾದರೂ ಬಹುದೊಡ್ಡದಾದಂತಹ ಆಲೋಚನೆ, ತಯಾರಿ, ಯೋಜನೆಗಳನ್ನು ಮಾಡಿಕೊಳ್ಳುವಂತೆ ಈ ವಿಶಿಷ್ಟವಾಗಿ ಈ ಗ್ರಹಗಳು ನಿಮಗೆ ಪ್ರಭಾವವನ್ನು ಮಾಡಲಿವೆ. ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯ ದಶಾಭುಕ್ತಿ ಕಾಲ ನಡೀತಾ ಇದ್ದರೆ ನಿಮಗೆ ಗೌರವ ಆಗ್ಬೋದು. ಸ್ಥಾನ ಮತ್ತು ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವಂತೆ ಈ ಗ್ರಹಗಳ ಗೋಚಾರದಲ್ಲಿ ಪ್ರಭಾವ ಇದೆ. ಷಷ್ಠ ಸ್ಥಾನದಲ್ಲಿ ಬಹುಗ್ರಹಗಳು ಅಂದರೆ ಬುಧ ಗ್ರಹದ ಸಂಚಾರವು ಆಗಲಿದ್ದು ಮತ್ತು ಕುಜಗ್ರಹ, ಶನಿಗ್ರಹ, ಸೂರ್ಯಗ್ರಹದ ಸಂಚಾರವು ಆಗಲಿದ್ದು, ಹೈಯರ್ ಅಥಾರಿಟಿ ಪರ್ಸನ್ಸ್ ಜೊತೆ ಸ್ವಲ್ಪ ನೀವು ನಿಮ್ಮ ಏನು ಈಗೋ ಇರುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ವಿನಯತೆಯಿಂದ ನಡೆದುಕೊಳ್ಬೇಕಾಗುತ್ತೆ. ಆ ವೃತ್ತಿ ಸ್ಥಳದಲ್ಲಿ ಇತರರಿಂದ, ಶತ್ರುಗಳಿಂದ ನಿಮಗೆ ಕಲಹಗಳಾಗ್ಬೋದು, ವಾದಗಳನ್ನು ಮಾಡುವಂತಹ ಪರಿಸ್ಥಿತಿ ಬರ್ಬೋದು, ಮಾತಿನಿಂದ ಏನಾದರೂ ವಿರೋಧಗಳಾಗ್ಬೋದು. ಯಾಕಂದರೆ ಕುಜಗ್ರಹ ದ್ವಿತೀಯ ಸ್ಥಾನಾಧಿಪತಿಯು ಆಗಿರೋದ್ರಿಂದ ಈ ಮಾತಾಡುವುದನ್ನು ಅಂದರೆ ವೃತ್ತಿ ಸ್ಥಳದಲ್ಲಿ ನೀವು ವಿರೋಧದ ಮಾತನಾಡುವುದನ್ನು ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ವಿರೋಧಿಗಳ ವಿಷಯದಲ್ಲಿ ಫೈಟಿಂಗ್ ಆ ಸ್ಪಿರಿಟ್ ಏನಿರುತ್ತೆ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ವಾಪಸ್ ನೀವು ತಿರುಗಿ ಹೋಗದೇ ಇದ್ದರೆ ಬಹಳ ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ಇಲ್ಲವಾದಲ್ಲಿ ಕಾನೂನು ಸಮಸ್ಯೆಗಳನ್ನು ವಿರೋಧಿಗಳು ನಿಮಗೆ ನೀಡಬಹುದು. ನಿಮ್ಮ ಆ ಎನರ್ಜಿ ಏನಿರುತ್ತೆ, ಆ ಸ್ಟ್ರೆಂತ್ ಏನಿರುತ್ತೆ ಅದನ್ನು ನೀವು ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಬೇಕಾಗುವಂತೆ ಉದ್ಯೋಗ ಮತ್ತು ಆಲೋಚನೆಗಳಿಗಾಗಿ ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಆ ಸ್ಥಾನದಲ್ಲಿ ಬುಧಗ್ರಹ ಸಂಚಾರವೂ ಆಗೋದ್ರಿಂದ ಮೈಂಡ್ಗೆ ತುಂಬ ಸ್ಟ್ರೆಸ್ ಕೂಡ ಇರುತ್ತೆ. ಓವರ್ ಥಿಂಕಿಂಗ್ ವೃತ್ತಿ ವಿಷಯಗಳಲ್ಲಿ ಮಾಡ್ತೀರಾ ನೀವು. ಇನ್ನು ನಿಮ್ಮ ಒಂದು ವಿದ್ಯಾಭ್ಯಾಸದ ಸಂಬಂಧಪಟ್ಟಂತೆ ಪಂಚಮದಲ್ಲಿ ರಾಹುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ನವಮಾಧಿಪತಿಯಾದಂತಹ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ನೀಚ ಆಗಿ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಮುಖ್ಯ ನಿರ್ಧಾರಗಳನ್ನೇನಾದರೂ ತೆಗೆದುಕೊಳ್ಬೇಕು ಅಂದರೆ ಏಪ್ರಿಲ್ ಮಾಸದ 10ನೇ ದಿನಾಂಕದ ಒಳಗೆ ಈ ಗ್ರಹಗಳು ಒಳ್ಳೆ ಪ್ರಭಾವ ಮಾಡ್ತಾರೆ. ಅಂದರೆ ಬುಧಗ್ರಹ ಪಂಚಮದಲ್ಲಿ ಸಂಚಾರ ಮಾಡೋದ್ರಿಂದ ರಾಹು ಗ್ರಹದೊಂದಿಗೆ ಒಳ್ಳೆಯ ಯೋಚನೆ ಮಾಡಿ ಇಲ್ಲಿ ನೀವು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುವಂತೆ ಆಗುತ್ತೆ. ಆದರೆ 10ನೇ ದಿನಾಂಕದಿಂದ 30ರ ಒಳಗೆ ಈ ಗ್ರಹ ಬಲಹೀನಗೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಆಗ್ಬೋದು. ಆದರೂ ಶುಕ್ರಗ್ರಹ ಮತ್ತು ಗುರುಗ್ರಹ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲಗಳೇ ದೊರೆಯುತ್ತೆ ನಿಮಗೆ. ಉದ್ಯೋಗ ಮತ್ತು ಆಲೋಚನೆಗಳಲ್ಲಿ ಮತ್ತು ನೀವು ಇತರರಿಗೆ ಯಾವುದೇ ವಿಷಯದಲ್ಲಿ ಅಪ್ರೋಚ್ ಮಾಡುವುದು, ಇತರರನ್ನು ಆಕರ್ಷಿಸುವುದು, ಎಲ್ಲ ವಿಷಯಗಳಲ್ಲಿ ಒಳ್ಳೆ ಫಲಗಳೇ ದೊರೆಯಲಿದೆ. ಆದರೆ ಉದ್ಯೋಗದಲ್ಲಿ ಮಾತ್ರ
ಕಾಂಪಿಟೇಟಿವ್ ಆಗಿ ನಿಮಗೆ ಬೇರೆಯವರು ಸ್ಪರ್ಧೆ ನೀಡುವಂತೆ ಅಲ್ಲಿ ಯಾರಾದರೂ ಇರ್ತಾರೆ. ಅದು ನಿಮ್ಗೆ ಇಷ್ಟವೂ ಆಗುತ್ತೆ, ಏಕೆಂದರೆ ಕುಜಗ್ರಹದ ಸಂಚಾರ ಅಲ್ಲಿ ಆಗ್ತಾ ಇರೋದ್ರಿಂದ ಹಾರ್ಡ್ ವರ್ಕ್ ಮಾಡ್ತೀರಾ, ಹೆಚ್ಚು ಒಂದು ಪ್ರಯತ್ನ ಪಡೋದ್ರಿಂದ ಏನಾಗುತ್ತೆ, ಗೌರವ ನಿಮಗೆ ಬರುವಂತೆ ಇಲ್ಲಿ ಆಗುತ್ತೆ. ಇನ್ನು ಧನಾಭಿವೃದ್ಧಿಯ ವಿಷಯದಲ್ಲಿ, ಬರುವ ಹಣದ ವಿಷಯದಲ್ಲಿ ಅಡೆತಡೆಗಳಿರುತ್ತೆ. ಏಕೆಂದರೆ ಕುಜಗ್ರಹ 2ನೇ ಸ್ಥಾನಾಧಿಪತಿಯಾಗಿ, ಧನ ಸ್ಥಾನಾಧಿಪತಿಯಾಗಿ ಷಷ್ಠ 6ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಆದರೆ ಕೆಲಸ ಕಾರ್ಯಗಳ ಲಾಭ ಅನುಕೂಲಗಳು ಆಗುತ್ತೆ. ಆ ಕೆಲಸ ಕಾರ್ಯಗಳಾಗಿ ಹಣ ಮುಂದೆ ಬರಬಹುದು. ಆದರೆ ಈಗ ಸದ್ಯಕ್ಕೆ ಷಷ್ಠ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗೋದ್ರಿಂದ ಅಡೆತಡೆಗಳಾಗುತ್ತೆ. ಏಪ್ರಿಲ್ ಮಾಸದಲ್ಲಿ ಹಣ ಬರುವುದಕ್ಕೆ ಅಡೆತಡೆಗಳಿರುತ್ತೆ, ಆದರೆ ಮೇ ಮಾಸದಲ್ಲಿ ಸರಿ ಆಗುತ್ತೆ. ಇನ್ನು ಅಷ್ಟಮ ಸ್ಥಾನವನ್ನ ಶುಕ್ರ ಗ್ರಹ ರಾಶ್ಯಾಧಿಪತಿಯಾಗಿ 19ನೇ ದಿನಾಂಕದ ನಂತರದಲ್ಲಿ ಪ್ರವೇಶ ಮಾಡ್ತಾರೆ. ಅಷ್ಟಮದಲ್ಲಿ ಸಂಚರಿಸಿದರು, ಪ್ರವೇಶ ಮಾಡಿದರು, ಎಫರ್ಟ್ ಜಾಸ್ತಿ ಹಾಕ್ತೀರಾ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ. ಹಾಗಾಗಿ 19ನೇ ದಿನಾಂಕದ ಒಳಗಡೆ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಪರಿಹಾರದ ವಿಷಯದಲ್ಲಿ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ನಿತ್ಯಲೂ ಮಾಡಿ. ಮತ್ತು ಶುಕ್ರ ಗ್ರಹ ಸೂರ್ಯಗ್ರಹ ಸಂಯೋಗಗೊಳ್ತಾ ಇರೋದ್ರಿಂದ ಅಹಮ್ಮನ್ನು ನಿಯಂತ್ರಿಸಿಕೊಳ್ಬೇಕಾಗುತ್ತೆ. ನಿಮ್ಮ ಪರ್ಸ್ನಲ್ ವಿಷಯಗಳಲ್ಲಿಯೂ ಸಂಬಂಧಗಳಲ್ಲಿಯೂ ಎಲ್ಲರೊಂದಿಗೂ ವಿನಯತೆಯಿಂದ ನಡೆದುಕೊಳ್ಳುವುದನ್ನು ನೀವು ಮಾಡಿದಾಗ ನಿಮಗೆ ಕಾರ್ಯಾನುಕೂಲಗಳು ಹೆಚ್ಚಾಗುತ್ತೆ ಮತ್ತು ಗೌರವ ಹೆಚ್ಚಾಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗಲಿ, ಯಶಸ್ಸು ದೊರೆಯಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.